ಎಂಥ ತಂದೆ ತಾಯಿಗಳು, ಅವ್ರ ಮಣಿ ಅಂಥದ್ರಿ ಯವ್ವ, ಅವ್ರ ಮಣಿ ಎಂಥದ್ದು. ಮಣಿ ಅಂದ್ರೆ ಯವ್ವ ಬರೇ 4 ಗೋಡೆಗಳ ಮಧ್ಯೆ ಬದುಕೋದಾಗಿರಬಾರ್ದು. ಮಣಿಯೊಳಗೆ ಪ್ರೀತಿ, ಪ್ರೇಮ, ವಿಶ್ವಾಸ ತುಂಬಿರಬೇಕು. ಬರೇ ಮನ್ಯಾಗ ರೊಕ್ಕ ತುಂಬೋದಾಗಬಾರ್ದು. ಬರೇ ಮನ್ಯಾಗ ಸೋಫಾ ಸೆಟ್ಟು, ಟಿವಿ, ಸಾಮಗ್ರಿಗಳಿಂದ ತುಂಬಬಾರ್ದು ಮಣಿ. ಮಣಿ ಎದರಿಂದ ತುಂಬಬೇಕಂದ್ರ ಪ್ರೀತಿಯಿಂದ ತುಂಬಬೇಕು ಮಣಿ, ಪ್ರೇಮದಿಂದ ತುಂಬಬೇಕು ಮಣಿ. ಅದಕ್ಕೆ ಮಣಿ ಅಂತಾರೆ. ನೀವು ಒಂದು ಸಿನಿಮಾದಾಗ ಹಾಡ ಕೇಳಿರ್ಬೇಕು, ಏನು, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮಣಿ ಅಂದ್ರೆ ದೇವರಿದ್ದಂಗ್ರಿ ಯವ್ವ. ಮಣಿ ಅಂದ್ರೆ ದೇವರ ಮಣಿ, ಅದು ದೇವಾಲಯ ಇದ್ದಂಗ. ಬಹಳ ಮಂದಿ ನೋಡ್ಬೇಕು, ಯಾರ ಒಂದಿಟ್ಟು ಕುಡಿದ್ರು ಅಂದ್ರ, ಒಂದಿಟ್ಟು ಶರಿ ಕುಡಿದ್ರು ಅಂತಂದ್ರ ದೇವ್ರ ಗುಡಿಯಾಗ ಹೋಗಂಗಿಲ್ಲ. ನಾವು ಹೋಗಂಗಿಲ್ರಿ ಗುಡಿಯಾಗ, ಯಾಕ ನಾವು ತಗೊಂಡೇವಿ. ಯಾರ ಒಂದಿಟ್ಟು ತಿನ್ನಬಾರದು ತಿಂದ್ರು ಅಂತಂದ್ರ, ಮಾಂಸಾದಿಗಳನ್ನು ತಿಂದ್ರು ಅಂತಂದ್ರ ನಾವು ದೇವ್ರ ಗುಡಿಯಾಗ ಹೋಗಂಗಿಲ್ರಿ, ನಾವು ದೇವಸ್ಥಾನದಾಗ ಹೋಗಂಗಿಲ್ರಿ, ಮಠದಾಗ ಹೋಗಂಗಿಲ್ರಿ. ಆದ್ರೆ ಮನ್ಯಾಗ ಹೊಕ್ಕಿವಲ್ರಿ. ಎಂಥ ಮೂರ್ಖರು ಇರ್ಬೇಕಪ್ಪ. ನಿಮ್ಮ ಮಣಿ ಆ ದೇವರಕ್ಕಿಂತಲೂ ದೊಡ್ಡದದ. ನಾವು ಮಣಿ ಅದು ದೇವಾಲಯದಕ್ಕಿಂತಲೂ ದೊಡ್ಡದದ. ಯಾಕಂದ್ರೆ ನೀ ಹುಟ್ಟಿದ್ದದು ಆ ಮಣಿಯೊಳಗೆ ಮಾತನಾಡುವ ದೇವರ ತಾಯದಾಳ, ಆ ಮಣಿಯೊಳಗೆ ಮಾತನಾಡುವ ದೇವರ ತಂದೆದಾನ. ಆ ಮಣಿಯೊಳಗೆ ತಾಯಿ ತಂದೆ ಅದರಲ್ಲ. ಇನ್ನ ದೇವರು ಗುಡ್ಯಾಗ ಹೋದ್ರೆ ನೀನ್ ಯಾರು ಕೇಳ್ತಾರಲ್ಲಿ? ಯಾರು ಕೇಳಂಗಿಲ್ಲ. ಅದ ನೀ ಕುಡದ ಮಣಿಯೊಳಗೆ ಹಾದಿ ಅಂತಂದ್ರ ನಿನ್ನ ತಾಯಿ ಹಣಿಗೆ ಶರಗ್ ಹಾಕೊಂಡು ಅಳ್ಕೋತಕೊಂಡಿರ್ತಾಳೋ ಯಪ್ಪ. ನಿನ್ನ ಹೆಂಡತಿ ಮೋತಿಗೆ ಶರಗ್ ಹಾಕೊಂಡು ಅಳ್ಕೋತಕೊಂಡಿರ್ತಾಳ. ನನ್ನ ಗಂಡ ಕುಡಿದು ಬರ್ತಾನ, ನನ್ನ ಗಂಡನಿಗೆ ಬಾಳೆ ಮಾಡೋದು ಜ್ಞಾನ ಇಲ್ಲ, ಮಕ್ಕಳು ಮದುವಿಲ್ಲ, ಮನ್ಯಾಗ ತಿನ್ನಾಕ ಏನೂ ಇಲ್ಲ, ದಿವಸ ಕುಡಿದು ಬರ್ತಾನಂತ ತಿಳ್ಕೊಂಡು ಮನ್ಯಾಗ ನಿನ್ನ ತಾಯಿ, ನಿನ್ನ ಹೆಂಡತಿ, ನಿನ್ನ ಅಣ್ಣ ತಮ್ಮರು ಗೊಳು ಅಂತ ಅಳ್ತಾರಪ್ಪ. ಮನಿಗೆ ಹೋಗಬೇಡ. ಮನಿಗೆ ಹೋಗಬೇಡ ಅಂದ್ರೇನು? ಕುಡಿಬೇಡ, ಅಲ್ಲದ್ದು ತಿನ್ನಬೇಡ, ಅಲ್ಲದ್ದು ಸೇದಬೇಡ. ಯಾಕಂತಂದ್ರ ಮಣಿ ಅಂತಂದ್ರ ಅದು ದೇವಾಲಯ ಇದ್ದಂಗ, ದೇವಾಲಯ ಇದ್ದಂಗ. ಅಲ್ಲಿ ಪ್ರೀತಿಯಿಂದ ತುಂಬಿರ್ಬೇಕು. ಮನ್ಯಾಗ ಹೊರಗಿಂದ ಬಂದಿ ಅಂತಂದ್ರೆ, ಅಪ್ಪ ನಾವು ಹೊರಗಿಂದ ಬಂದಿ ಅಂತಂದ್ರೆ ಮಕ್ಕಳು ಇರ್ತಾವಲ್ಲ, ಓಡಿ ಬರ್ತಾವ, ಯಪ್ಪ ಯಪ್ಪ ಅಂತ ಓಡಿ ಬರ್ತಾವಲ್ಲ. ಆ ಮಕ್ಕಳನ್ನ ತಬ್ಕೊಂಡು ಪ್ರೀತಿಯಿಂದ ಮುದ್ದು ಕೊಟ್ಟು ನಡ್ರಿಪ್ಪ ಕುಂಡ್ರನ್ನಂತ ತಿಳ್ಕೊಂಡು ಕುಂಡ್ರಿಸ್ಕೊಂಡು, ಅವ್ರು ದೊಡ್ಡವರಿರ್ಲಿ, ಮಕ್ಕಳು 10ನೇ ಓದ್ಲಿ, SSLC, PUC ಫಸ್ಟ್ ಇಯರ್, ಡಿಗ್ರಿ ಓದ್ಲಿಲ್ರಿ, ನಿನ್ನ ಮಕ್ಕಳದಾವ, ಅವ್ರನ್ನ ಕುಂಡಿಸ್ಕೊಂಡು ಒಂದ ತಾಟ್ನ್ಯಾಗ ಮಕ್ಕಳು ಕೂಡ ಊಟ ಊಟ ಮಾಡಿದ್ರಿ ಅಂತಂದ್ರ ಸ್ವರ್ಗದಕ್ಕಿಂತಲೂ ಅದ ದೊಡ್ಡದು ತಮ್ಮ. ಜಗತ್ತಿನೊಳಗ ಅದ ದೊಡ್ಡದು. ಮಣಿಯೊಳಗೆ ಬಂದಿ ಅಂತಂದ್ರ ನಿನ್ನ ಹೆಂಡತಿ ಅದಾಳ, ಇನ್ನೂ ಮಕ್ಕಳು ಆಗಿಲ್ಲ ನಿನಗ, ನಿನ್ನ ಹೆಂಡತಿ ಒಬ್ಬಕ್ಕೆದಾಳ ಇಲ್ಲ, ಮಣಿಗೆ ಬಾ, ಚಂದ ಹೆಂಡತಿ ಕೂಡ ಕೂತು ಮಾತಾಡು. ಗಂಡ ಹೆಂಡತಿ ಇಬ್ರು ಕೂಡ ಒಂದ ತಾಟ್ನ್ಯಾಗ ಊಟ ಮಾಡ್ರಿ. ಅದಕ್ಕಿಂತಲೂ ದೊಡ್ಡ ಪ್ರೇಮ ಜಗತ್ತಿನೊಳಗೆ ಯಾವುದದಪ್ಪ? ಹೆಂಡತಿಯನ್ನು ಹೆಂಗೆ ಪ್ರೀತಿಸಬೇಕು ಅಂತಂದ್ರೆ ಬರೀ ಕಾಮದ ಪುರತೆ ಕಟ್ಟ ಹೆಂಡತಿ ಅಲ್ಲ, ಪ್ರೇಮವನ್ನ ಅನುಭವಿಸಿ ನೋಡಬೇಕು. ಪ್ರೇಮವನ್ನ ಅನುಭವಿಸಿ ನೋಡಬೇಕು. ಹೆಂಡತಿಯ ಜೊತೆಗೆ ಮುದ್ದು ಮುದ್ದಾದ ಮಾತುಗಳಿಂದ ಆ ಹೆಂಡತಿಯನ್ನ ಎಷ್ಟು ಚಂದ ಪ್ರೀತಿಸಬೇಕು. ಅದ ಮಣಿಯೊಳಗೆ ವಯಸ್ಸಾದ ತಾಯಿ ಇರ್ತಾಳೆ, ಅದ ಮಣಿಯೊಳಗೆ ನಿನ್ನ ವಯಸ್ಸಾದ ನಿನ್ನ ತಂದೆ ಇರ್ತಾನ. ಒಂದಿಟ್ಟು ಅವ್ರ ಹತ್ತೆಗೆ ಹೋಗಿ ಚಂದ ಕುಂತ, ಯವ್ವ ಆರಾಮದಿಯನಮ್ಮ ಕೇಳ್ರಿ. ಆ ತಾಯಿ ಬರೀ ಇಷ್ಟ ನೀ ಕೇಳಿದ್ದಕ್ಕ ನಿಮ್ಮವ್ ಕೂತು ಜಾಗದಾಗ ನೀವು ಹೋಗಿ ಕುಂತ, ಯವ್ವ ಆರಾಮದಿಯನವ ಅಂತ ಒಂದು ಮಾತು ಕೇಳಿದ್ರೆ ಆ ತಾಯಿ ಗಳಗಳ ಅಳ್ಳಗತ್ತಾಳ. ನನ್ನ ಮಗ ನನ್ನ ಮಗ್ಗಲು ಬಂದು ಕುಂತ ಆರಾಮದಿಯನ್ನೇವ್ವ ಅಂತ ಕೇಳಿದಲ್ಲ, ಇದಕ್ಕಿಂತಲೂ ದೊಡ್ಡದು ಇನ್ನೇನದ ದೇವ್ರೆ, ನನಗೆ ಸಾಕು ಜನ್ಮ ಅಂತ ತಿಳ್ಕೊಂಡು ತಾಯಿನೂ ಖುಷಿ ಪಡ್ತಾಳಪ್ಪ. ಇದಕ್ಕಿಂತಲೂ ದೊಡ್ಡ ಪ್ರೀತಿ ಏನದ? ಇದ ರೊಕ್ಕದಿಂದ ಈ ಪ್ರೀತಿ ಸಿಗುತ್ತದೇನು? ಹೆಂಡತಿ ಹತ್ಯಕ್ಕೆ ಹೋಗಿ ಕುಂಡ್ರೋದ್ರಿಂದ, ಮಕ್ಕಳ ಹತ್ಯಕ್ಕೆ ಕುಂತ ಅವ್ರ ಜೊತೆ ತಾಟಿನೊಳಗೆ ಊಟ ಮಾಡುವುದರಿಂದ, ತಾಯಿಯ ಬಾಜು ಹೋಗಿ ಕುಂತ ಆರಾಮದಿ ಏನವ ಅಂತ ಕೇಳುವುದರಿಂದ ಸಿಗತಕ್ಕಂಥ ಸಂತೋಷ, ಸುಖ, ಆನಂದ ಅದ ನಿನ್ನ ಟ್ರೆಜರಿಯಾಗ 1 ಕೋಟಿ ರೂಪಾಯಿ ಅದಾವಲ್ಲ, ಆ 1 ಕೋಟಿ ರೂಪಾಯಿ ತೆಗೆದು ಮುಂದಿಟ್ಟುಕೊಂಡು ಕೊಂಡ್ರು ಪ್ರೀತಿ ಅನ್ನಿಸ್ತದೇನು? ಅನ್ಸಂಗಿಲ್ಲ. ಅದಕ್ಕೆ ಮಣಿ ಹೆಂಗಿರ್ಬೇಕಂದ್ರ ಸಾನಂದಂ ಸದನಂ ಸುತಾಶ್ಚ
ಸುದಿಯೋ ಕಾಂತಾನ ದುರ್ಭಾಸಿನಿ. ಎಷ್ಟು ಚಂದ ಬರೀತಾರೆ ಶರಣರು. ಮಣಿ ಅಂದ್ರ ಆನಂದದಿಂದ ತುಂಬಿರಬೇಕು. ಸಾಮಗ್ರಿಗಳಿಂದ ಮಣಿ ತುಂಬುವುದಲ್ಲ, ಸಂತೋಷದಿಂದ ಮಣಿ ತುಂಬಬೇಕು. ಅದು ನಿಜವಾದ ಮಣಿ ಅಂತ ಕರೀತಾರ. 12ನೇ ಶತಮಾನದ ಶರಣರು ಅವರ ಮನೆಗಳು, ಅವರ ಗುಹೆಗಳು ದುಡ್ಡಿನಿಂದ ತುಂಬಿರಲಿಲ್ಲ. ಯಾ ಶರಣರ ಮನೆಗೂ ಸೋಫಾ ಇರಲಿಲ್ಲ, ಯಾ ಶರಣರ ಮನೆಗೂ ಫ್ರಿಡ್ಜ್ ಇರಲಿಲ್ಲ, ಯಾ ಶರಣರ ಮನೆಗೂ ಟಿವಿ ಇರಲಿಲ್ಲ, ಮೊಬೈಲ್ ಇರಲಿಲ್ಲ. ಅವ್ರ ಮನೆಯೊಳಗೆ ಏನಿದ್ದು ಅಂತಂದ್ರ ಶರಣರ ಮನೆಗ ದೊಡ್ಡ ದೊಡ್ಡ ಹಣೆಗೆ ಹಚ್ಕೊಳಕ ವಿಭೂತಿ, ಆ ನಂತರ ಲಿಂಗ, ಯಾರ ಬಂದವರಿಗೆ ಬರ್ರಿ ಅಂತ ಹಾಸಕ ಚಾಪಿ, ಇಷ್ಟ ಇದ್ರೂ ಅವ್ರ ಮನ್ಯಾಗ ಸಂತೋಷ ತುಂಬಿ 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 ತುಳುಕುತ್ತಿತ್ತಪ್ಪ. ಅದಕ್ಕೆ ಅವ್ರನ್ನ ಇವತ್ತು ನಾವು ಇಟ್ಟು ಮಂದಿ ಕೂಡಿ ನೆನೆಸ್ತೀವಿ. ಬಸವಣ್ಣ ಅವ್ರ ಚರಿತ್ರೆ. ನಿಮ್ದು ಯಾರು ಚರಿತ್ರೆ ಹಚ್ಚಾರಣ ಯಾವ್ದಾರ ಊರಾಗ? ಇಲ್ಲ. ಯಾಕೆ? ನೀವು ಎಟ್ರ ಅವ್ರದಿರಿ ಗೊತ್ತದ ನಿಮ್ಮ ಚರಿತ್ರೆ ಹೆಂಗಿರ್ತದ. ಅದಕ್ಕೆ 12ನೇ ಶತಮಾನದ ಬಸವಣ್ಣವ್ರ ಮಣಿಯೊಳಗೆ ತಂದೆ ತಾಯಿಗಳು ಹೆಂಗಂತಂದ್ರ ಸಂತೋಷದಿಂದ ಅವ್ರ ಮಣಿ ತುಂಬಿತ್ತು. ತಾಯಂದಿರ ಸಂತೋಷದಿಂದ ತುಂಬಿತ್ತು. ಮಗ ಬಸವಣ್ಣ ಹಿಂಗ ದೊಡ್ಡದಾಗುತ್ತ ಅವನಿಗೆ ಎಲ್ಲ ಸಂಸ್ಕಾರಗಳನ್ನು ಕಲಿಸ್ತಾರೆ. ಆ ತಾಯಿ ಹಣೆ ಮೇಲೆ ವಿಭೂತಿ ಹಚ್ಚಿ ಎಷ್ಟು ಶೃಂಗಾರ ಮಾಡ್ತಿರ್ತಾಳ. ಆ ಮಗನಿಗೆ ಒಳ್ಳೆಯ ಒಳ್ಳೆಯ ಸಂಸ್ಕಾರಗಳನ್ನು ಕಲಿಸ್ತಾಳ. ಆ ನಂತರ ವಿದ್ಯೆಗಳನ್ನು ಕಲಿಸ್ತಾರ. ಮಕ್ಕಳಿಗೆ ಮೊದಲ ನಾವೆಲ್ಲ ಸಾಲಿ ಕಲಿಸಬೇಕು, ಕಲಿಸಬಾರದು ಅಂತ ಅರ್ಥ ಅಲ್ಲ. ಸಾಲಿ ಕಲಿಸೋದಕ್ಕಿಂತಲೂ ಸಂಸ್ಕಾರನೂ ಭಾಳ ಚಂದ ಕಲಿಸ್ಬೇಕು. ಸಂಸ್ಕಾರನೂ ಭಾಳ ಚಂದ ಕಲಿಸ್ಬೇಕು. ನೀವು ಅವ್ವ ಅಪ್ಪ ಏನು ಮಾಡ್ತೀರಂದ್ರೆ ಹುಡುಗ ಹೊರಗೆ ಹೋದ್ರೆ ಪುಸ್ತಕ ತಗೋ, ಓದು ಓದು, ಇದನ್ನು ಬಿಟ್ಟರೆ ಬೇರೆ ಏನು ಹೇಳಂಗಿಲ್ಲ. 99% ಬರ್ಬೇಕು. 99 ಮಾರ್ಕಸ್ ತಗೋಬೇಕು. ಕಾಲೇಜಕ್ಕೆ ನೀನು ಫಸ್ಟ್ ಬರ್ಬೇಕು. ಇದು ಬಿಟ್ಟರೆ ಬೇರೆ ಏನು ಹೇಳ್ತೀವಿ ನಾವು ನಮ್ಮ ಮಕ್ಕಳಿಗೆ ತಾಯಂದಿರ. ಅದಕ್ಕೆ ನಾವು ಇದಕ್ಕಿಂತಲೂ ಮಕ್ಕಳಿಗೆ ಮೊದಲು ಏನು ಹೇಳ್ಬೇಕಂದ್ರೆ, ಯಪ್ಪ ಲಘು ಹೇಳಪ್ಪ, ಲಘುಟಿ ಹೇಳಪ್ಪ. ಸೂರ್ಯ ಹೇಳೋಕ್ಕಿಂತ ಮೊದಲು ಹೇಳೋ ಯಪ್ಪ. ನೀವು ಓದು ಬೇಕಾರೆ ಬಿಡು, ಹೇಳುವುದರ ಲಘುಟು ಮಾಡು ಸಾಕು. ಇವು ನಮ್ಮ 9 ತನಕ ಹೇಳಂಗೇ ಇಲ್ಲ. ಹೆಣ್ಣು ಹುಡುಗರು ಹೇಳಂಗಿಲ್ಲ, ಗಂಡು ಹುಡುಗರು ಹೇಳಂಗಿಲ್ಲ. ಅವ್ರವ್ವ ಎದ್ದು ಫಸ್ಟ್ ಎಲ್ಲರಿಗಿಂತ ಮೊದಲು ಎದ್ದು ಬಾಂಡೆ ಗಡ 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 ಸಪ್ಪಳ ಮಾಡಕತ್ತಾಳ. ಸಪ್ಪಳ ಮಾಡಿ ಹೇಳ್ರು ಅದು ಹೆಣ್ಣು ಹುಡುಗರಿ ತಂಗಿ ಹೇಳ, ಬಾಂಡೆ ಚಿಕ್ಕಿ ಹೇಳು, ಕಸ ಹೊಡಿ ಅಲ್ಲೇ ಅವು ಅಲ್ಲೇ ಆಜ ಮಾಡ್ಕೋದಿನ ಹಂಗ ಮಕ್ಕಳ್ದ ಹೇಳಂಗಿಲ್ಲ. ಆದ್ರೆ ನಾವು ಮಕ್ಕಳಿಗೆ ಮೊದಲು ಲಘುಟಿ ಹೇಳೋದು ಕಲಿಸ್ರಿವಾ. ಯಾರ ಮನೆಗೆ ಬಂದ್ರಂದ್ರೆ, ಯಾರ ಅತಿಥಿಗಳ ಮನೆಗೆ ಬಂದ್ರಂದ್ರೆ ನಿಮ್ಮ ಮಕ್ಕಳಿಗೆ ಮಾತಾಡೋದು ಕಲಿಸ್ರಿ. ಈಗ ಬಂದ್ರಿ ಬರ್ರಿ, ಕುಡ್ರಿ ಬರ್ರಿ, ಒಂದಿಷ್ಟು ನೀರು ಕೊಡ್ಲೇನ್ರಿ, ಫ್ಯಾನ್ ಹಾಕ್ಲೇನ್ರಿ, ಆರಾಮದಿರಿ, ಹಿಂಗೊಂದಿಟ್ಟು ಮಾತಾಡೋದು ಕಲಿಸ್ರಲ್ಲ. ಈಗಿನ ಹುಡುಗರು ನೋಡ್ಬೇಕ್ರಿ, ಅವು ಯಾರ ಊರಿನವ್ರು ಬಂದ್ರಂದ್ರೆ 10ನೇ ಹೋಗಿರ್ತಾವ, ಡಿಗ್ರಿ ಓದ್ತಿರ್ತಾವ. ಯಾರ ಊರಿನವ್ರು ಬಂದ್ರಂದ್ರೆ ಅಲ್ಲೇ ಬೆಡ್ರೂಮ್ನಾಗ, ಅಲ್ಲೇ ರೂಮ್ನಾಗ ಫೋನ್ ಹುಡುಗೋದು, ಟಾಕ್ ಟಾಕ್ ಟಾಕ್. ಅಲ್ಲೇ ಊರಿನವ್ರು ಬಂದಾರಂದ್ರು ಹೊರಗೆ ಬರಂಗಿಲ್ಲ. ಅವ್ರು ಹೋಗಿ ಒಳಗೆ ಹೋಗಿ, ಹೇ ನಿಮ್ಮ ಮಾವ ಬಂದ ನೋಡು, ಯಾವಾಗ ಬಂದಿ ಅಣ್ಣು. ಇದನ್ನು ಕಲಿಸ್ಬೇಕು ಅವಕ್ಕ. ಇದನ್ನು ಅನ್ನಂಗಿಲ್ಲ ಈಗಿನ ಹುಡುಗರು. ನಮ್ಮ ಹಿಂದಿನ ಹುಡುಗರು ನೋಡ್ಬೇಕ್ರಿ. ಈಗೇನು 50-60 ವರ್ಷದ ಮುತ್ಯಗಳದಲ್ಲ, ಅವ್ರು ಸಣ್ಣವ್ರು ಇದ್ದಾಗ ಮುತ್ಯಗಳು, ಆಯ್ಗಳು, ಮುತ್ಯಗಳು, ಮಾಮಗಳು ಊರಿಂದ ಬಂದ್ರಂದ್ರೆ ಅಡಿಗೆ ಮನೆಯಾಗಿಂದ ಓಡಿ ಬಂದು ತ್ಯಾಕ್ಯಾದ ಜೋತ ಬೀಳುದು, ಮಾಮ ಬಂದಂತ. ಈಗ ಮಾಮ ಇಲ್ಲ, ಕೋಮ ಇಲ್ಲ. ಅವು ಅಡುಗೆ ಮನ್ಯಾಗ ಫೋನ ಲ್ಯಾಪ್ಟಾಪ್ ಹತ್ಕೊಂಡು ಹಿಂಗೆ ಕೂತು ಬಿಟ್ಟಿರ್ತಾವೆ. ಸಂಸ್ಕಾರ ಇಲ್ಲ ತಾಯಂದಿರ. ಶಿಕ್ಷಣಕ್ಕಿಂತಲೂ ಮುಖ್ಯ ಸಂಸ್ಕಾರ. ಮೊದಲು ಲಘುಟಿ ಹೇಳೋದು ಕಲಿಸ್ರಿ ಅವರಿಗೆ. ಲಘುಟಿ ಎದ್ದ ನಂತರ ಸ್ನಾನ ಮಾಡೋದು ಕಲಿಸ್ರಿ. ಒಂದೊಂದು ಜಳಕನೂ ಮಾಡಂಗಿಲ್ಲ, ಹಂಗ ನಾಷ್ಟ ಮಾಡ್ತಾವ, ಇಲ್ಲೇ ರಗಡು ಕೂತಾವ ಅಂತಾವು, ಹೌದಿಲ್ರಿ? ಯಾವ್ದು ಕೂಡ ಲಘುಟ ಜಳಕ ಮಾಡಂಗಿಲ್ಲ. ಆ ನಂತರ ಚಾ ಕುಡಿದು ನಾಷ್ಟ ಮಾಡೋದು, ಮಧ್ಯಾಹ್ನಕ್ಕೆ ಜಳಕ ಮಾಡಿದ್ರೆ ಮಾಡಿದ್ರು, ಇಲ್ಲಾಂದ್ರೆ ಸಂಜೆಗೆ ಮಾಡಿದ್ರೆ ಮಾಡಿದ್ರು, ಇಲ್ಲಾಂದ್ರೆ ಜಳಕನೂ ಒಂದೊಂದು ದಿವಸ ಮಾಡಂಗೇ ಇಲ್ಲ. ಇಂಥ ಕಂಪನಿ ನಮ್ಮ. ಶಿಕ್ಷಣಕ್ಕಿಂತಲೂ ಸಂಸ್ಕಾರ ಭಾಳ ಮುಖ್ಯದ. ನಮ್ಮ ಶರಣರಿಗೆ, ಬಸವಣ್ಣವ್ರಿಗೆ ಅವ್ರೇನು ಕಲಿಸ್ತಿದ್ರು ಅಂತಂದ್ರೆ ಎಲ್ಲ ಸಂಸ್ಕಾರಗಳನ್ನು ಕಲಿಸಿ ಅವರಿಗೆ ಏನು ಅಂತಂದ್ರೆ ಕೊನೆಗೆ ಉಪನಯನ ಸಂಸ್ಕಾರ ಅಂತ ಒಂದು ಶಾಸ್ತ್ರದಲ್ಲಿ ಬರ್ತದೆ. ಬ್ರಾಹ್ಮಣರ ಪರಂಪರೆಯಲ್ಲಿ ಏನದ ಅಂತಂದ್ರೆ ಉಪನಯನ ಸಂಸ್ಕಾರ.
8 ವರ್ಷಕ್ಕೆ 10 ವರ್ಷಕ್ಕೆ ಅವನಿಗೆ ಜನಿವಾರ ಹಾಕಬೇಕು. ಅವರು ಪದ್ಧತಿ, ಬ್ರಾಹ್ಮಣರ ಪದ್ಧತಿಯೊಳಗೆ ಮುಂಜಿ ಅಂತೂ ಮಾಡ್ತಾರ ಅವರು. ಅದು ಅವರಲ್ಲಿ ಅಟ್ಟ ಇಲ್ರಿ, ಎಲ್ಲರಲ್ಲಿಯೂ ಅದ. ಏನು ಸಂಸ್ಕಾರ ಎಲ್ಲರಲ್ಲಿನೂ ಅದ. ಈಗ ನೋಡ್ರಿ, ಅವರಲ್ಲಿ ಹೆಂಗ ಉಪನಯನ ಸಂಸ್ಕಾರ ಜನಿವಾರ ಹಾಕೋದಲ್ಲ, ಹಂಗ ಸ್ವಾಮಿಗಳಲ್ಲಿ ಏನದ ಅಂತಂದ್ರೆ ಅಯ್ಯಾಚಾರ ಅದ. ಸ್ವಾಮಿಗಳಲ್ಲಿ ಅಯ್ಯಾಚಾರ ಮಾಡ್ತಾರ. ಆನಂತರ ಮುಸ್ಲಿಮರಲ್ಲಿ ಅವರಲ್ಲಿ ಏನಪ್ಪ ಅಂತಂದ್ರೆ ಶುಂಠಿ ಮಾಡ್ತಾರೆ. ಅವರು ಒಂದೊಂದು ಪದ್ಧತಿ ಅದಾವ. ಜೈನ ಧರ್ಮದೊಳಗೆ ಒಂದೊಂದು ಸಂಸ್ಕಾರ. ಮತ್ತು ಲಿಂಗಾಯತರಿಗೆ ನಿಮಗೇನದ ರೀ, ನಿಮಗೂ ಸಂಸ್ಕಾರ ಅದ. ಏನು ದೀಕ್ಷಾ, ಗುರುವಿನಿಂದ ನೀವು ದೀಕ್ಷಾ ತಗೋಬೇಕು. ಕೊಳ್ಳಾಗ ಲಿಂಗ ಕಟ್ಕೋಬೇಕು, ಕೊಳ್ಳಾಗ ರುದ್ರಾಕ್ಷ ಕಟ್ಕೋಬೇಕು, ಹಣ್ಣಿ ಮೇಲೆ ವಿಭೂತಿ ಹಚ್ಕೋಬೇಕು. ಇವು ಹಿಂದೂ ಧರ್ಮದ ಸಂಸ್ಕೃತಿ ಅದಾವ, ಲಿಂಗಾಯತ ಧರ್ಮದ ಪರಂಪರೆ ಅದಾವ. ನೋಡ್ಬೇಕಾರ ಇನ್ನುಳಿದವ್ರು ಯಾರೂ ಬಿಡಂಗಿಲ್ಲ ತಮ್ಮ ಧರ್ಮದ ಪರಂಪರೆಯನ್ನ, ಯಾರೂ ಬಿಡಂಗಿಲ್ಲ. ನೋಡ್ಬೇಕಾದ್ರೆ ನಿಮ್ಮೂರೊಳಗೆ ಬ್ರಾಹ್ಮಣರಿದ್ರು ಅಂದ್ರೆ ಅವ್ರು ಕರೆಕ್ಟ್ ಮದುವೆಕ್ಕಿಂತಲೂ ಮೊದಲು ಮುಂಜಿ ಮಾಡ್ಲಾರ್ದ ಮದುವೆನ ಮಾಡಂಗಿಲ್ಲ. ಅವ್ರು ಬ್ರಾಹ್ಮಣರು ಮುಂಜಿ ಮಾಡ್ತಾರೆ, ಉಪನಯನ ಸಂಸ್ಕಾರ ಮಾಡ್ತಾರೆ, ಜನಿವಾರ ಹಾಕ್ತಾರೆ. ಹಾಕಿದ ನಂತರ ಅವರು ಮದುವೆ ಮಾಡ್ತಾರೆ, ಇಲ್ಲ ಅಂದ್ರೆ ಮದುವೆ ಮಾಡಂಗಿಲ್ಲ. ಈ ಜಂಗಮರೊಳಗೆ ಸ್ವಾಮಿಗಳ ಪರಂಪರೆಯೊಳಗೆ ಅವರಲ್ಲಿಯೂ ಅದ. ಪ್ರತಿಯೊಬ್ಬ ಗಂಡು ಹುಡುಗನಿಗೆ ಅಯ್ಯಾಚಾರ ಮಾಡಿದ ನಂತರನ ಲಗ್ನ ಮಾಡ್ತಾರೆ. ನಮ್ಮ ಸ್ವಾಮಿಗಳ ಪರಂಪರೆಯೊಳಗೂ ಅಯ್ಯಾಚಾರ ಮಾಡಲಿಲ್ಲ ಅಂದ್ರೆ ಲಗ್ನನ ಮಾಡಂಗಿಲ್ಲ ಅವರು. ಅವರಲ್ಲಿಯೂ ಹಂಗ ಅದ. ನಿಮ್ಮ ಈ ವೀರಶೈವ ಪರಂಪರೆ ಲಿಂಗಾಯತರೊಳಗೆ ನಿಮ್ಮಲ್ಲಿ ಆ ಪರಂಪರೆ ಅದ. ಏನು, ನೀವು ದೀಕ್ಷಾ ಮಾಡಲಾರ್ದ ಮದುವೆನೇ ಮಾಡಬಾರದು. ನಿಮ್ಮದು ಪದ್ಧತಿ ಅದ. ಏನು, ಒಬ್ಬ ಯೋಗ್ಯ ಗುರುವಿನ ಹತ್ತಿರ ಹೋಗಿ ನಿಮ್ಮ ಮಗನಿಗೆ ನಿಮ್ಮ ಮಗಳಿಗೆ ದೀಕ್ಷಾ ಕೊಡಿಸ್ಬೇಕು, ಕೊಳ್ಳಾಗ ಲಿಂಗಧಾರಿ ಆಗಬೇಕು, ಆ ನಂತರ ಲಗ್ನ ಮಾಡಬೇಕು. ಇದು ನೇಮದ. ಖರೆ ನೀವು ಮಾಡಂಗಿಲ್ಲ. ಭಾಳ ಆದ್ರೆ ನೀವೇನು ಮಾಡ್ತೀರಿ ಅಂದ್ರೆ ಮದುವೆಗಿಂತ ಮೊದಲು ಕೊಳ್ಳಾಗ ಒಂದು ಖಾಲಿ ಗುಂಡಗಡಿಗೆ ಹಾಕಿಬಿಡ್ತೀರಿ. ಇಟ್ಟಂತೂ ಮಾಡ್ತೀರಿ. ಏನು, ಪ್ರತಿಯೊಬ್ಬರು ಖಾಲಿ ಗುಂಡಗಡಿಗೆ ಕೊಳ್ಳಾಗ ಹಾಕಿಬಿಡ್ತೀರಿ, ಇಲ್ಲ ಅಂದ್ರೆ ಉಳ್ದದ್ದು ಏನೂ ಮಾಡಂಗಿಲ್ಲ. ಆ ರೀತಿಯೊಳಗೆ ಉಪನಯನ ಸಂಸ್ಕಾರ ಇತ್ತಲ್ಲ, ಉಪನಯನ ಸಂಸ್ಕಾರಕ್ಕೆ ಅದಕ್ಕಿಂತ ಮೊದಲು ಬಸವಣ್ಣವರಿಗೆ ಒಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟಿದ್ಲು. ಆಕೆ ಹೆಸರು ನಾಗಮ್ಮ ಅಂತ ತಿಳ್ಕೊಂಡು ಅಕ್ಕ ನಾಗಮ್ಮ ಅಂತ ಕರಿತಿದ್ರು. ಬಸವಣ್ಣನವರ ಅಕ್ಕ ಆಕೆ. ಬಸವಣ್ಣವರು 2ನೇ ನಂಬರ್ದವರು. ಅವ್ರಿಗಿಂತ ಮೊದಲು ಅಕ್ಕ ನಾಗಮ್ಮ ಅಂತೇಳಿ ಇದ್ದಳು. ಅಕ್ಕ ನಾಗಮ್ಮನಿಗೆ ಸಂಸ್ಕಾರ ಇಲ್ಲ. ಯಾಕಂದ್ರೆ ಹೆಣ್ಮಕ್ಕಳಿಗೆ ಅಯ್ಯಾಚಾರ ನಮ್ಮ ಈ ಜಂಗಮ್ ಪರಂಪರೆಯೊಳಗೂ ಮಾಡಂಗಿಲ್ಲ. ಅವ್ರಿಗೆ ದೀಕ್ಷಾ ಮಾಡ್ತಾರ, ಅಲ್ಲಿ ಅಯ್ಯಾಚಾರ ಮಾಡಂಗಿಲ್ಲ. ಬ್ರಾಹ್ಮಣರಲ್ಲಿಯೂ ಹೆಣ್ಮಕ್ಕಳಿಗೆ ಉಪನಯನ ಸಂಸ್ಕಾರ ಇಲ್ಲ, ಗಂಡು ಮಕ್ಕಳಿಗೆ ಮಾತ್ರ ಅದ. ಅದಕ್ಕೆ ಬಸವಣ್ಣವ್ರಿಗೆ ಅವ್ರ ತಂದೆ ತಾಯಿಗಳು ಎಲ್ಲ ಸಜ್ಜು ಮಾಡಿದರು. ಏನಂತಂದ್ರೆ, ಇನ್ನು ನಮ್ಮ ಮಗ ದೊಡ್ಡವ ಅದ, 8-10 ವರ್ಷದ ಮಗ ಅದ, ಇವನಿಗೆ ಉಪನಯನ ಸಂಸ್ಕಾರ ಮಾಡ್ಬೇಕಲ್ಲ, ಜನಿವಾರ ಹಾಕಬೇಕಲ್ಲ, ಮುಂಜೆ ಮಾಡ್ಬೇಕಂತ ಎಲ್ಲ ಹಿರಿಯರಿಗೆ ಕರೆದು ಮಾದರಸ ಊರಾಗೆಲ್ಲ ತಮ್ಮ ಬ್ರಾಹ್ಮಣ ಸಮಾಜದವ್ರನ್ನ ಕರೆದು, ಇಲ್ರಿ ನಮ್ಮ ಮಗ ದೊಡ್ಡವಾಗ್ಯಾನ, ಅವನಿಗೆ ಸಂಸ್ಕಾರ ಮಾಡ್ಬೇಕಲ್ರಿ ಅಂತೆಲ್ಲ ಸಜ್ಜು ಮಾಡುವಾಗ ಬಸವಣ್ಣವ್ರಿಗೆ ಗೊತ್ತಾಯ್ತಿದು. 8-10 ವರ್ಷದ ಬಾಲಕ ಬಸವಣ್ಣ, ಎಲ್ಲ ತಿಳಿತಿತ್ತು, ಬಹಳ ಶಾಣ ಇದ್ದ ಬಸವಣ್ಣ, ಎಲ್ಲ ಓಡಾಡ್ತಿದ್ದ. ಎದಕ್ಕೆ ಹಿರಿಯರು ಕೂಡಿರಿ ಏನಂತಂದಾಗ ಅವ್ರ ತಾಯಿ ತಂದೆ ಹೇಳಿದ್ರು, ಏನಿಲ್ಲಪ್ಪ, ಮತ್ತು ನೀ ದೊಡ್ಡವಾಗಿ ಅಲ್ಲ, ನಿನಗೇನು ಮಾಡ್ಬೇಕಂತಂದ್ರೆ ಸಂಸ್ಕಾರ ಮಾಡ್ಬೇಕು, ಮಕ್ಕಳಿಗೆ ಸಂಸ್ಕಾರ ಮಾಡ್ಬೇಕಂತ ನೇಮದ. ಅದಕ್ಕೆ ನಿನಗೆ ಮುಂಜಿ ಮಾಡ್ಬೇಕಾಗತ್ತದಪ್ಪ, ಕೊಳ್ಳಾಗ ಜನಿವಾರ ಹಾಕಬೇಕಾಗತ್ತದಪ್ಪ. ನಮ್ಮ ಪದ್ಧತಿ ಅದ ನಮ್ಮ ಬ್ರಾಹ್ಮಣ ಸಮಾಜದೊಳಗ. ನಿನಗೆ ನಾವು ಎಲ್ಲ ಸಮುದಾಯವನ್ನು ಕರೆದು ಹಂದರ ಹಾಕಿ ದೊಡ್ಡ ಕಾರ್ಯಕ್ರಮ ಮಾಡಿ ಅದು ಲಗ್ನ ಮಾಡಿದಂಗೆ ಮಾಡ್ತಾರ್ರಿ. ಅದನ್ನು ಲಗ್ನ ಹೆಂಗೆ ಮಾಡ್ತೀರಲ್ಲ ಹಂಗೆ ಮಾಡ್ತಾರೆ. ಆ ರೀತಿ ಮಾಡ್ಬೇಕಂತಂದಾಗ ಬಸವಣ್ಣಂತನ, ಮತ್ತು ನನಗಿಂತ ಮೊದಲು ಅಕ್ಕ ಅದಳ ನಾಗಮ್ಮ, ಮತ್ತು ಅಕ್ಕಿಗೆ ಮಾಡ್ರಲ್ಲ ಸಂಸ್ಕಾರ, ಉಪನಯನ ಸಂಸ್ಕಾರ. ಬಸವಣ್ಣವ್ರು ಕೇಳ್ತಾರೆ, ನನಗಷ್ಟ ಯಾಕೆ ಮಾಡ್ತೀರಿ? ಮೊದಲು ನನಗಿಂತ ದೊಡ್ಡಕ್ಕಿ ನಾಗಮ್ಮದಾಳ, ಅಕ್ಕಿಗೆ ಜನಿವಾರ ಹಾಕ್ರಿ. ಅವ್ರಂತಾರ, ತಮ್ಮ ವೇದದೊಳಗ ನೇಮದ ಹೇಳ್ಯಾರ, ಏನು ಗಂಡು ಮಕ್ಕಳಿಗೆ ಮಾತ್ರ ಮಾಡ್ಬೇಕಂತ, ಹೆಣ್ಮಕ್ಕಳಿಗೆ ಸಂಸ್ಕಾರ ಇಲ್ಲ, ಹೆಣ್ಮಕ್ಕಳಿಗೆ ಸಂಸ್ಕಾರ ಇಲ್ಲ, ಗಂಡು ಮಕ್ಕಳಿಗೆ ಮಾತ್ರ ಜನಿವಾರ ಹಾಕಬೇಕು, ಅವ್ರಿಗೆ ಮಾತ್ರ ಸಂಸ್ಕಾರ, ಉಪನಯನ ಸಂಸ್ಕಾರ ಅಂದಾಗ ಬಸವಣ್ಣವ್ರಂತಾರ, ಅಂದ್ರೆ ಹೆಣ್ಣು ಮಕ್ಕಳಿಗೆ ಯಾಕೆ ಮಾಡಂಗಿಲ್ಲ ನೀವು? ಆಗ ಅವ್ರು ಹೇಳ್ತಾರೆ, ಹೆಣ್ಣು ಮಕ್ಕಳು ಅಂತಂದ್ರೆ ಅವರು ಶೂದ್ರಿದ್ದಂಗೆ, ಅವರು ಶೂದ್ರಿದ್ದಂಗೆ, ಅವ್ರಿಗೆ ಇದೆಲ್ಲ ನಡೆ
ಬರಂಗಿಲ್ಲ ತಮ್ಮ, ನಿನಗೆಲ್ಲ ಅದು ಹೇಳಕ ಬರಂಗಿಲ್ಲಪ್ಪ, ಬೇಡ ಅಂತಂದಾಗ ಬಸವಣ್ಣವ್ರು ಆಗ ಕಣ್ಣು ತೆರಿತಾರ, ವಿಚಾರ ಬರ್ತದ ಅವ್ರಿಗೆ. ಅಂದ್ರೆ ಇವತ್ತಿನ ಈ ಸಮಾಜ ಹೆಣ್ಣು ಮಕ್ಕಳನ್ನ ಅವರನ್ನು ದೂರಿಡ್ತಾರ, ಅವರನ್ನ ಶೂದ್ರರು ಅಂತ ಕರೀತಾರ. ಅವರಿಗೆ ಸಂಸ್ಕಾರ ಯಾಕೆ ಕೊಡಂಗಿಲ್ಲ? ಅವರಿಗೂ ಸಂಸ್ಕಾರ ಕೊಡಬೇಕು. ಅವರು ಪರಮಾತ್ಮನನ್ನ ಕಾಣಕ ಅಧಿಕಾರದ ಹೆಣ್ಣು ಮಕ್ಕಳು, ಅವರು ಎಲ್ಲರಿಗೂ ಸಂಸ್ಕಾರ ಆಗಬೇಕಲ್ಲ. ಅಕ್ಕ ನಾಗಮ್ಮನಿಗೆ ಮಾಡಲಾರದ ಮುಂಜಿ, ಅಕ್ಕ ನಾಗಮ್ಮನಿಗೆ ಮಾಡಲಾರದ ಸಂಸ್ಕಾರ, ಅಕ್ಕ ನಾಗಮ್ಮನವರಿಗೆ ಮಾಡಲಾರದ ಉಪನಯನ ನನಗೂ ಬೇಡ, ನಾ ಮಾಡ್ಕೊಳ್ಳಂಗಿಲ್ಲ ಅಂತ ಜಗಳ ತೆಗೆದು ಬಿಡ್ತಾರೆ ಬಸವಣ್ಣ ಅವರು. ನೀವು ಅಕ್ಕಗ ನನಗ ಭೇದ ಯಾಕೆ ಮಾಡ್ತೀರಿ? ಈಗ ನಿಮ್ಮ ಮನ್ಯಾಗ ಹುಡುಗರು ಜಗಳ ಆಡ್ತಿರ್ತಾವ ನೋಡ್ರಿ. ಏನಂತಂದ್ರೆ ಒಬ್ಬರಿಗೆ ಒಂದು ಡ್ರೆಸ್ ತೊಗೊಂಬರ್ರಿ, ಆಕಿಗೆ ಅಟ್ಟ ಯಾಕೆ ತಂದ್ರಿ, ನನಗೂ ತರ್ಬೇಕಲ್ಲ. ಆಕಿಗೆ ಒಂದು ಫೋನ್ ಕೊಟ್ಕೊಂಡ್ರೆ ನನಗೂ ಬೇಕಲ್ಲ. ಎರಡು ಹೆಣ್ಣು ಹುಡುಗರು ಇದ್ರೆ ಮನ್ಯಾಗ ದೊಡ್ಡ ಗದ್ಲರಿ, ಏನು ತಂದ್ರು ಎರಡು ತರಬೇಕ, ಆಕಿಗೊಂದ ಈಕಿಗೊಂದ. ಒಬ್ಬರಿಗೆ ತಂದ್ರೆ ಜಗಳ, ಒಬ್ಬಕ್ಕೆ ಇದ್ದಂದ್ರೆ ಏನು ತೊಂದರೆ ಇಲ್ಲ. ಮತ್ತು ಗಂಡ ಹೆಣ್ಣ ಇದ್ದು ಅಂದ್ರೆ ಅವು ದೊಡ್ಡ ಸಮಸ್ಯೆ. ಅವಂಗೂ ತಂದ್ರೆ ಆಕಿಗೂ ತರಬೇಕು, ಆಕಿಗೆ ತಂದ್ರೆ ಅವಂಗೂ ತರಬೇಕು, ಜಗಳ ಆಡ್ತಿರ್ತಾವ ಹುಡುಗರು. ಹಂಗೆ ಬಸವಣ್ಣಂತಾನ. ಆದರೆ ಈ ಹುಡುಗರು ಜಗಳ ಬೇರೆ. ಆದ್ರೆ ಬಸವಣ್ಣನ ಜಗಳ ಏನಂತಂದ್ರೆ ಇಡೀ ಜಗತ್ತಿಗೆ ಹೆಣ್ಣು ಮಕ್ಕಳು ಶ್ರೇಷ್ಠರು, ಹೆಣ್ಣು ಮಕ್ಕಳು ಪರಮಾತ್ಮನನ್ನು ಒಲಿಸಲಿಕ್ಕೆ ಯೋಗ್ಯರದಾರ. ಅದಕ್ಕೆ ನೀವು ಅವ್ರನ್ನ ದೂರೀಕರಿಸಬೇಡ್ರಿ, ಅವ್ರನ್ನು ಸಮಾಜದ ಮುಂಚೂಣಿಯೊಳಗೆ ತರಬೇಕು. ಹೆಣ್ಣು ಮಕ್ಕಳು ಅವ್ರ ಕೀಳಲ್ಲ, ಅವ್ರ ಕೆಟ್ಟಲ್ಲ, ಅವರು ಒಳ್ಳೆಯವರದಾರ, ಅವರನ್ನು ಸಮಾಜದ ಮುಂಚೂಣಿಯೊಳಗೆ ತರಬೇಕಂತ ತಿಳ್ಕೊಂಡ ಭೇದ ಮಾಡಬೇಡ್ರಿ. ಆಕಿಗೂ ಸಂಸ್ಕಾರ ಕೊಡ್ಬೇಕಂತಂದಾಗ ಅವ್ರ ಮನ್ಯಾಗ ಸಂಸ್ಕಾರ ಕೊಡಕ್ಕಾಗಂಗಿಲ್ಲ. ಸಂಸ್ಕಾರ ಕೊಡಕ್ಕಾಗಂಗಿಲ್ಲ ಅಂತಂದಾಗ ಬಸವಣ್ಣಂತಾನ ಈ ಸಂಸ್ಕಾರ ಇರಲಿಲ್ಲ ಅಂದ್ರೆ ನಮಗೂ ಬ್ಯಾಡ ಅಂತಾನ ಬಸವಣ್ಣ. ಆಗ ಅವ್ರಿಗೆ ಅಂತಾನ ನಾನು ಮನೆ ಬಿಟ್ಟು ಹೋಗ್ತೇನೆ ತಿಳ್ಕೊಂಡ ತಂದಿ ಕೂಡ ಜಗಳ ಮಾಡಿ, ತಾಯಿ ಕೂಡ ಜಗಳ ಮಾಡಿ ಮನೆ ಬಿಟ್ಟು ಹೋಗಾಕ ತಯಾರಾಗುತ್ತಾನ ಬಸವಣ್ಣ. ಮನ್ಯಾಗ ಬಸವಣ್ಣ ಮನೆ ಬಿಟ್ಟು ಹೋಗಾಕತ್ತಾನ. ಅವ್ರು ಭಾಳ ತಿಳುವಳಿಕೆ ಹೇಳ್ತಾರ, ಯಪ್ಪ ಹಂಗಲ್ಲ, ಹಂಗ ಮಾಡಬೇಡ, ಇದು ಪರಂಪರೆ ಅದ, ಇದು ನೇಮ ಅದ, ಇದು ನಿನಗೊಂದ ಅವ್ರಿಗೊಂದ ಮಾಡಕ ಬರಂಗಿಲ್ಲ. ನೋಡ್ಬೇಕಾರೆ ಊರಾಗ ನಮ್ಮ ಬ್ರಾಹ್ಮಣ ಸಮಾಜದೊಳಗೆ ಕೇಳು ಅಂತಂದಾಗ ಏನು ಹೇಳಿದ್ರು ಬಸವಣ್ಣ ಒಪ್ಪಂಗಿಲ್ಲ, ಮಣಿ ಬಿಟ್ಟು ಹೋಗಾಕ ತಯಾರಾಗತ್ತಾನ. ಆದ್ರೆ ತಂದೆ ತಾಯಿಗಳು ಮಣಿಯೊಳಗ ಅಳ್ಳಾಕತ್ತಾರ. ಇಡು ದೊಡ್ಡವಾಗೇನ ಬಸವಣ್ಣ, ಒಬ್ಬನೇ ಗಂಡ ಮಗ ಬಸವಣ್ಣ, ಮತ್ತೊಬ್ರು ಮಕ್ಕಳಿಲ್ಲ, ನೀ ಬಿಟ್ಟು ಹೋದ್ರೆ ಹೆಂಗಪ್ಪ, ಹೋಗ್ಬೇಡ ಅಂತ ತಿಳ್ಕೊಂಡು ತಾಯಿ ಅಳ್ಳಾಕತ್ತಾಳೆ. ಯಾಕಂದ್ರೆ ತಾಯಿ ಅಂತಂದ್ರೆ ತಂದಿ ಮಕ್ಕಳ ಮ್ಯಾಗ ಭಾಳ ಪ್ರೀತಿಯವ. ಯಾರ ಮಕ್ಕಳು ಮನೆ ಬಿಟ್ಟು ಹೋಗ್ತಾರಂತಂದ್ರೆ ನಾವು ಸುಮ್ಮಿರ್ತೀವಿ, ನಮ್ಗೆ ಏನು ಅನ್ನಿಸ್ತದ, ಯಪ್ಪ ನೀ ಏನು ಮಾಡ್ತಿ ಮಾಡೋ ಮಗನೇ, ಮನೆ ಬಿಟ್ಟು ಹೋಗ್ಬೇಡ ಅಂತೀವಲ್ಲ ನಾವು. ಬರೇ ಹಾದ ಮಗ, ಎಲ್ಲರ ಹಾದ ಮಗಳು ಬರುವುದು ಒಂದು 2 ತಾಸು ತಡ ಆಯಿತು ಅಂತಂದ್ರೆ ಮನ್ಯಾಗ ತಾಯಿಗೆ ತಂದಿಗೆ ನಿದ್ದೆ ತಂಗಿಲ್ಲ, ಅವಾಗ ಅಪ್ಪಗೆ ನಿದ್ದೆ ತಂಗಿಲ್ಲ. ಅಂಥ ಸಂದರ್ಭ ಇರ್ತದ. ನಿಮ್ಗೆ ಗೊತ್ತಿರಬೇಕು, ನಿಮ್ಮ ಮಕ್ಕಳೆಲ್ಲ